ನಮಸ್ತೆ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ನಿಮ್ಮೆಲ್ಲರ ಸಪೋರ್ಟ್ ಇಂದ ಈ ಚಾನೆಲ್ ಅನ್ನ ನಾನು ತುಂಬಾ ದೃಢ ಸಂಕಲ್ಪದಿಂದ ನಿಮ್ಗೆ ಕ್ಲಾಸ್ ಅನ್ನ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ನಿಮ್ಗೆ ಇತಿಹಾಸ ತರಗತಿಗೆ ತಿಳ್ಕೊಳ್ಳಕ್ಕೆ ಅಥವಾ ಇತಿಹಾಸದ ಪ್ರಿಪರೇಷನ್ಗೆ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಈ ಚಾನೆಲ್ ಅನ್ನ ಓಪನ್ ಮಾಡಿದ್ದೀನಿ. ಮುಂಚೆ ತಾತನ ಗ್ರಂಥಾಲಯ ಯೂಟ್ಯೂಬ್ ಚಾನಲ್ ಇತ್ತು, ತುಂಬಾ ಜನ ಅದರಲ್ಲಿ ನೀವು ನನ್ನ ನೋಡಿರ್ತೀರಾ. ಬಟ್ ಅದು ಬ್ಲಾಕ್ ಆಗಿ ಹ್ಯಾಕ್ ಆಗಿ ಕಣ್ಮರೆ ಆಗಿ ಹೋಗ್ಬಿಡ್ತು. ಅದರಲ್ಲಿ ಕೆಲವೊಬ್ಬರಿಗೆ PDF ಪಾಸ್ವರ್ಡ್ ಸಿಕ್ಕಿಲ್ಲ, ಬೇಜಾರಾಗ್ಬೇಡಿ. ಇದರಲ್ಲಿ ಕನ್ಸಿಸ್ಟೆನ್ಸಿಯಿಂದ ಕ್ಲಾಸ್ಗಳು ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ತರಗತಿ ಯಾರಿಗೆ ಅಂತ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ಕ್ಲಾಸ್ ಅನ್ನ ನಾವು ಶುಭಾರಂಭ ಮಾಡೋಣ, ಆಯ್ತಾ? ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸ್ಕೂಲ್ಗಾಗ್ಲಿ, ಕಾಲೇಜ್ಗಾಗ್ಲಿ ಅಥವಾ PUC ಅಲ್ಲಿ ಹಿಸ್ಟ್ರಿ ತಗೊಂಡವರಾಗ್ಲಿ, ಆರ್ಟ್ಸ್ ಸ್ಟೂಡೆಂಟ್ ಆಗಲಿ, BA MA ಅಲ್ಲಿ ಹಿಸ್ಟ್ರಿ ತಗೊಂಡವರಾಗ್ಲಿ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಇತಿಹಾಸದ ತುಂಬಾ ಅವಶ್ಯಕತೆ, ಇತಿಹಾಸ ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಅಲ್ವಾ, ಇತಿಹಾಸದ ಪ್ರಿಪರೇಷನ್ ಮಾಡ್ತಾರೆ, ಅವ್ರಿಗೆಲ್ರಿಗೂ ಈ ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸ್ಗಳು, MCQ ಪ್ಯಾಟರ್ನ್ಗಳು, ಬೇರೆ ಬೇರೆ ತರ ಈಸಿಯಾಗಿ ನಿಮ್ಗೆ ಟ್ರಿಕ್ಸ್ ಎಲ್ಲವನ್ನು ಈ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ನಾವು ಈ ತರಗತಿಯಲ್ಲಿ ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲ ತರಗತಿ ಆಗಿರೋದ್ರಿಂದ ಇತಿಹಾಸ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಹೆಂಗ್ರಿ ತಿಳ್ಕೊಳಕ್ಕಾಗತ್ತೆ ಅಲ್ವಾ? ಇನ್ನು ನನ್ನ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋದಾದ್ರೆ, ನಾನು ಕಾರ್ತಿಕ್ ರಾಯ್ಕರ್, ಒಬ್ಬ ಇತಿಹಾಸ ಎಜುಕೇಟರ್, ಕೀನೋಟ್ ಸ್ಪೀಕರ್, ಜರ್ನಲಿಸ್ಟ್ ಕೂಡ ಮುಂಚೆ ಇದ್ದೆ. ಇವಾಗ ನಾನು ಒಂದು ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ನಿಮ್ಮೆಲ್ಲರಿಗೂ ಪಾಠ ಮಾಡಬೇಕು, ಫ್ಯೂಚರ್ ಆಫೀಸರ್ಸ್ಗೆ ಪಾಠ ಮಾಡಬೇಕು ಅಂತ ಹೆಮ್ಮೆಯಿಂದ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಜೊತೆಗೆ ಈ ತರಗತಿಯನ್ನ ಶುರು ಮಾಡಿದ್ದೀನಿ. ಸರಿನಾ? ಓಕೆ, ಇತಿಹಾಸ ಎಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ತುಂಬಾ ಜನರ ಉತ್ತರ ಏನಾಗಿರ್ಬೋದು? ಇತಿಹಾಸ ಅಂದ್ರೆ ಬೋರಿಂಗ್ ಸಬ್ಜೆಕ್ಟ್ ಅಲ್ವಾ? ಮೊದಲನೇ ತರಗತಿ ವಾಟ್ ಈಸ್ ಹಿಸ್ಟ್ರಿ. ಇತಿಹಾಸ ಅಂದ್ರೆ ಕಣ್ತುಂಬ ನಿದ್ದೆ, ಇತಿಹಾಸ ಅಂದ್ರೆ ಬೋರಿಂಗ್ ಸಬ್ಜೆಕ್ಟ್. ಹೌದಾ? ತುಂಬಾ ಜನ ಹೇಳ್ತಾರೆ ಇತಿಹಾಸ ಅಂದ ತಕ್ಷಣ ಬೋರಿಂಗ್ ರೀ, ಇತಿಹಾಸದಲ್ಲಿ ಅದೇ ಡೇಟ್ಗಳು, ಆ ರಾಜರು, ಅವ್ರ ಯುದ್ಧ, ಅವ್ರ ತಕರಾರು, ಅವ್ರ ತಂಟೆ, ಆ ಯುದ್ಧ, ರಕ್ತಪಾತ, ಇವುಗಳೇ ಓದೋದಾಗಿದೆ. ಇತಿಹಾಸ ಅಂದ್ರೆ ಬರೀ ಡೇಟ್ಗಳನ್ನ ನೆನಪಾಡು ಮಾಡ್ಕೊಳ್ಳುವಂತ ಒಂದು ಸಬ್ಜೆಕ್ಟ್ ಅಂತ ತುಂಬಾ ಜನ ಮಾತಾಡ್ಕೊಳ್ತಾರೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಇತಿಹಾಸದಂತ ಅದ್ಭುತವಾದಂತಹ ಸಬ್ಜೆಕ್ಟ್. ಇತಿಹಾಸ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಒಂದು ಆಧಾರ, ಒಂದು ಎಲ್ಲಾ ಸಬ್ಜೆಕ್ಟ್ಗಳಿಗೂ ಒಂದು ಬೇಸ್ಮೆಂಟ್ ಸೃಷ್ಟಿ ಮಾಡುವಂತಹ ಸಬ್ಜೆಕ್ಟ್ ಯಾವ್ದಾದ್ರು ಇದ್ರೆ ಅದು ಇತಿಹಾಸ, ಹಿಸ್ಟ್ರಿ. ಹಿಸ್ಟ್ರಿ ತುಂಬಾ ಜನ ಓದ್ತಾರೆ, ಆರ್ಟ್ಸ್ ಸ್ಟೂಡೆಂಟ್ಸ್ಗಳು, BA ಮಾಡ್ತಾ. ಬಟ್ ಕೆಲವೊಬ್ರು ಅವ್ರಿಗೆ ಪ್ರಶ್ನೆ ಕೇಳ್ತಾರೆ, ಏನ್ರಿ ಹಿಸ್ಟ್ರಿ ಅಂದ್ರೆ? ಹಿಸ್ಟ್ರಿ ಅದೇ ರಾಜ್ಯದ ಕತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಕೈ ಬಿಟ್ಬಿಡ್ತೀವಿ. ಆದ್ರೆ ಹಿಸ್ಟ್ರಿ ಬೋರಿಂಗ್ ಸಬ್ಜೆಕ್ಟ್ ಅಲ್ಲ. ಇತಿಹಾಸ ನಮ್ಮ ಪ್ರೆಸೆಂಟ್ ಅನ್ನ ಮತ್ತೆ ನಮ್ಮ ಫ್ಯೂಚರ್ ಅನ್ನ ಬ್ರೈಟ್ ಮಾಡುವಂತ ಒಂದು ಕೋರ್ ಫಂಡಮೆಂಟಲ್ ಸಬ್ಜೆಕ್ಟ್ ಇತಿಹಾಸ. ಹಾಗಾದ್ರೆ ಇತಿಹಾಸ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಂಡ್ ಬಿಡೋಣ, ಆಮೇಲೆ ಹಿಸ್ಟ್ರಿ ಪದಕ್ಕೆ ಹೋಗೋಣ. ಇತಿ ಪ್ಲಸ್ ಹಾಸ, ಈ ಎರಡು ಪದಗಳ ಸಂಯೋಜನೆಯಿಂದ ಇತಿಹಾಸ ಬಂತು. ಇನ್ನು ಇತಿಹಾಸ, ಇತಿ ಅಂದ್ರೆ ಹೀಗೆ, ನಿಜವಾಗಿಯೂ, ಪಾಸ್ಟ್, ಭೂತಕಾಲ ಅಂತ ಅರ್ಥವನ್ನ ಕೊಡುತ್ತೆ. ಹಾಸ ಅಂದ್ರೆ ಆಗಿದ್ದು, ನಡೆದಿದ್ದು ಅನ್ನುವಂತ ಅರ್ಥ ಕೊಡುತ್ತೆ. ಈ ಎರಡೂ ಪದಗಳ ಸಂಯೋಜನೆಯಿಂದ ಇತಿಹಾಸ ಆಗತ್ತೆ, ಅಂದ್ರೆ ನಿಜವಾಗಿಯೂ ನಡೆದಿದ್ದು, ಹೀಗೆ ಆಗಿದ್ದು ಅನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ ಇತಿಹಾಸ ಅಲ್ವಾ? ಇತಿಹಾಸದ ಇಂಗ್ಲಿಷ್ ವರ್ಷನ್ ಏನು? ಹಿಸ್ಟ್ರಿ. ಹಿಸ್ಟ್ರಿ ಈ ಪದ ಗ್ರೀಕ್ ಪದವಾದಂತ ಹಿಸ್ಟೋರಿಯಾದಿಂದ ಬಂದಿದೆ. ಹಿಸ್ಟೋರಿಯಾ ಅಂದ್ರೆ ಏನು ಅಂದ್ರೆ ಎನ್ಕ್ವೈರಿ, ವಿಚಾರಣೆ ಅಥವಾ ತನಿಖೆ. ಹಿಸ್ಟೋರಿಯಾದ ಒಂದು ಮೀನಿಂಗ್ ಏನಂದ್ರೆ ನಾಲೆಜ್ ಅಕ್ವೈರ್ಡ್ ಬೈ ಇನ್ವೆಸ್ಟಿಗೇಷನ್, ಅನ್ವೇಷಣೆ, ಸಂಶೋಧನೆಯ ಮೂಲಕ ಪಡೆದಂತಹ ಜ್ಞಾನಕ್ಕೆ ಹಿಸ್ಟೋರಿಯಾ ಅಂತ ಕರೀತಾರೆ. ಹಿಸ್ಟೋರಿಯಾ ಪದ ಯಾವ ಭಾಷೆಯ ಪದ? ಗ್ರೀಕ್ ಭಾಷೆಯ ಪದ. ಈ ಹಿಸ್ಟೋರಿಯಾ ಪದದ ಕಾರಣದಿಂದ ಹಿಸ್ಟ್ರಿ ಎನ್ನುವಂತ ಪದ ಹುಟ್ಕೊಳ್ತು, ಆಯ್ತಾ? ಹಿಸ್ಟ್ರಿ ಅಂದ್ರೆ ಏನು? ಹಿಸ್ಟೋರಿಯಾ ಅಂದ್ರೆ ಏನು? ತನಿಖೆ ಅಥವಾ ವಿಚಾರಣೆ ಅಂತ ಅರ್ಥ. ಬನ್ನಿ ಹಾಗಾದ್ರೆ ನಾವು ಇತಿಹಾಸದ ವ್ಯಾಖ್ಯಾನ, ಇತಿಹಾಸದ ಡೆಫಿನೇಷನ್ ಏನು ಅಂತ ಕೇಳೋಣ. ನೋಡಿ, ಇತಿಹಾಸಕ್ಕೆ ತನ್ನದೇ ಆದಂತ ಪರ್ಟಿಕ್ಯುಲರ್ ಆಗಿ ಒಂದು ಆಕ್ಚುಲ್ ಆಗಿ ಇದೇ ಡೆಫಿನೇಷನ್ ಅಂತ ಇಲ್ಲ. ಒಬ್ಬೊಬ್ಬ ಇತಿಹಾಸಕಾರರು ಇತಿಹಾಸದ ಬಗ್ಗೆ ಒಂದೊಂದು ಸ್ಟೇಟ್ಮೆಂಟ್, ಒಂದೊಂದು ವ್ಯಾಖ್ಯಾನ, ಒಂದೊಂದು ಡೆಫಿನೇಷನ್ ಗಳನ್ನ ಕೊಡ್ತಾರೆ. ಹಾಗೆ ಇತಿಹಾಸದ ಒಂದು ಕೋರ್ ಡೆಫಿನೇಷನ್ ಅಂತ ಯಾವುದೂ ಇಲ್ಲ. ನಾವು ಹಲವಾರು ಡೆಫಿನೇಷನ್ ಗಳಿದಾವೆ, ಆ ಡೆಫಿನೇಷನ್ ಗಳನ್ನ ತಿಳ್ಕೊಳ್ಳೋಣ. ಈ ಡೆಫಿನೇಷನ್ ಗಳನ್ನ ತಿಳ್ಕೊಂಡ್ಬಿಟ್ರೆ ಇತಿಹಾಸ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಸರಿನಾ? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅಲ್ಲಿ ಕ್ರಮಬದ್ಧವಾಗಿ ಹೇಳುವುದಕ್ಕೆ, ಕ್ರಮಬದ್ಧ ಅನ್ನೋ ಪದಕ್ಕೆ ನಾನು ಎಲ್ಲೋ ಆಗಿ ಹೈಲೈಟ್ ಮಾಡಿದ್ದೀನಿ. ಏನು? ಈ ಹಿಂದೆ ಸುಮಾರು ವಿಷಯಗಳು ನಡೆದಿರುತ್ತೆ, ಅದೆಲ್ಲ ಇತಿಹಾಸ ಆಗುತ್ತಾ? ಇಲ್ಲ. ಅದನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದು, ಸಿಸ್ಟಮೆಟಿಕ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರುವಂತಹ ವಿಷಯಗಳನ್ನ, ಘಟನೆಗಳನ್ನ, ಆ ಮಹಾವೀರ, ಆ ಮಹಾರಾಜರ ಕಥೆಗಳನ್ನ ಸಿಸ್ಟಮೆಟಿಕ್ ಆಗಿ ಓದ್ತೀವಲ್ಲ, ಅದು ಇತಿಹಾಸ. ಭೂತಕಾಲದಲ್ಲಿ ಸಂಭವಿಸಿದ ಮಹತ್ವಪೂರ್ಣ ಘಟನೆಗಳ ಕ್ರಮಬದ್ಧವಾದ ಅಧ್ಯಯನವೇ ಇತಿಹಾಸ. ಇನ್ನೊಂದು ನೋಡಿ, ಭೂತಕಾಲ, ಭೂತ ಇದೆ ನೋಡಿ,
ಅಲ್ವಾ? ಭೂತಕಾಲ ಅಂದ್ರೆ ಪಾಸ್ಟ್ ಅಲ್ಲಿ ನಡೆದಂತಹ ಮಹತ್ವಪೂರ್ಣ ಘಟನೆ. ಎಲ್ಲ ಇತಿಹಾಸ ಆಗಲ್ಲ. ನೀನೆ ನಾವು ಊಟ ಮಾಡಿದ್ವಿ, ನೀನೆ ನಮ್ಮ ಅಪ್ಪನ ಹತ್ರ ನಾವು ಬೈಸ್ಕೊಂಡ್ವಿ, ಹೊಡಿಸ್ಕೊಂಡ್ವಿ, ಅದೆಲ್ಲ ಇತಿಹಾಸ ಆಗಲ್ಲ ಅಲ್ವಾ? ಅದೆಲ್ಲ ಬರೀ ಘಟನೆಗಳು, ಮಹತ್ವಪೂರ್ಣ ಘಟನೆಗಳ ಕ್ರಮಬದ್ಧವಾದ ಅಧ್ಯಯನ. ಅಂದ್ರೆ ಮಹತ್ವಪೂರ್ಣವಾಗಿ ಏನೋ ಒಂದು ಆಗಿದೆ ಇತಿಹಾಸದಲ್ಲಿ, ಇಂಪಾರ್ಟೆಂಟ್ ಆ ಒಂದು ಇವೆಂಟ್ ಅನ್ನ ಸಿಸ್ಟಮೆಟಿಕ್ ಆಗಿ ಓದುವಂತಹ ಒಂದು ಪ್ರೊಸೆಸ್ಗೆ ಹಿಸ್ಟ್ರಿ ಅಂತ ನಾವು ಕರಿತೀವಿ ಅಲ್ವಾ? ಇತಿಹಾಸ ಅಂದ್ರೆ ಮಾನವನ ಜೀವನ, ಆತ ಮಾಡಿದ ಕಾರ್ಯ ಮತ್ತು ಸಮಾಜದಲ್ಲಿ ನಡೆದ ಬದಲಾವಣೆಗಳ ದಾಖಲಾತಿ. ಮಾನವನ ಜೀವನ ಹೇಗಿತ್ತು? ಮುಂಚೆ ನಾವು ಹೀಗೆ ಇದ್ವಾ? ನಾನು ಹಿಂಗೆ ಆನ್ಲೈನ್ ಅಲ್ಲಿ ಈ OBS ಅಲ್ಲಿ ಅಥವಾ ನಾನು ಹಿಂಗ್ ಪಾಠ ಮಾಡ್ತಿದ್ನ? ಇಲ್ಲ, ಮುಂಚೆ ಬೇರೆನೇ ಇತ್ತು. ನಾವು ಬೆಳೆದು ಬಂದ ಹಾದಿಯನ್ನ ನೋಡಿದ್ರೆ ಮುಂಚೆ ನಾವು ಬಟ್ಟೆನೂ ಹಾಕೊಳ್ತಿರ್ಲಿಲ್ಲ, ಗೆಡ್ಡೆ ಗೆಣಸುಗಳನ್ನ ತಿಂತಿದ್ವಿ, ಮಸಾಲೆಗಳು ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ, ಹಸಿ ಮಾಂಸನ ತಿಂತಿದ್ವಿ, ಬೇಟೆ ಆಡ್ತಿದ್ವಿ, ಕೃಷಿ ಗೊತ್ತಿರಲಿಲ್ಲ. ಮನುಷ್ಯ ಹೇಗೆ ಬೆಳ್ಕೊಂಡು ಬಂದ ನೋಡಿ, ಶಿಲಾಯುಗ ಸಂಸ್ಕೃತಿಯಿಂದ ನಾಗರಿಕತೆ ಸಂಸ್ಕೃತಿಗೆ ಬಂದ್ವಿ, ಹಾಗೆ ನಾವು ನಡ್ಕೊಂಡು ಬಂದ್ವಿ ಅಲ್ವಾ? ಇವತ್ತು ನಾವು ಪ್ರಬುದ್ಧರು, ನಾಗರಿಕರು ಅಂತ ಅನಿಸ್ಕೊತೀವಿ. ಅದೇ ಎಷ್ಟರ ಮಟ್ಟಿಗೆ ನಾಗರಿಕರಿದೀವೋ ಅದು ನಮ್ಗೆ ಎಲ್ರಿಗೂ ಗೊತ್ತಿರಬೇಕು, ಓಕೆನಾ? ಸರಿ, ಇತಿಹಾಸ ಎಂದ್ರೆ ಭೂತಕಾಲದ ಘಟನೆಗಳಿಂದ ನಮ್ಮ ವರ್ತಮಾನ ಮತ್ತು ಭವಿಷ್ಯಕ್ಕೆ ದಾರಿದೀಪವಾಗಿದೆ. ನೋಡಿ, ಇಲ್ಲಿ ಭೂತ ಇದ್ದಾನೆ, ದಾರಿ ಇದೆ, ದೀಪ ಇದೆ. ಭೂತಕಾಲದಿಂದ ದಾರಿದೀಪ, ಓಕೆನಾ? ಅವಾಗಿನಾಗುತ್ತೆ ಸ್ಮೈಲ್ ಸಿಗುತ್ತೆ ನಮಗೆ ಭವಿಷ್ಯದಲ್ಲಿ. ಇತಿಹಾಸ ಅಂದ್ರೆ ಹಳೇದ ನಾವೇನು ತಪ್ಪು ಮಾಡಿರ್ತೀವಿ, ಅದನ್ನ ನಾವು ಮುಂದೆ ಮಾಡೋದಿಲ್ಲ. ನಾವು ಹಿಂದೆ ಮಾಡಿದಂತ ತಪ್ಪನ್ನ ಇವತ್ತು ಮಾಡಿದ್ರೆ ನಮಗೆ ರಿಸಲ್ಟ್ ಗುಡ್ ಸಿಗುತ್ತಾ? ದೇವರನಿಗೂ ಸಿಗೋದಿಲ್ಲ. ಹಿಂದೆ ಮಾಡಿದಂತ ತಪ್ಪುಗಳಿಂದ ನಾವು ತಿಳ್ಕೊಂಡು ಅರಿತುಕೊಂಡು ಇವತ್ತನ್ನ ಪ್ರೆಸೆಂಟ್ ಅನ್ನ ನಾವು ಲೀಡ್ ಮಾಡಿದ್ರೆ, ಅದು ಪಾಸ್ಟ್ ಅಲ್ಲಿ ಮಾಡಿರುವಂತ ತಪ್ಪನ್ನ ತಿದ್ಕೊಂಡು ಪ್ರೆಸೆಂಟ್ ಅಲ್ಲಿ ಬದುಕಿದ್ರೆ ನಮ್ಮ ಫ್ಯೂಚರ್ ಏನಾಗುತ್ತೆ? ಒಂದು ಫ್ಲೋ ಅಲ್ಲಿ, ಗುಡ್ ವೇ ಅಲ್ಲಿ ನಡೀತಾ ಹೋಗುತ್ತೆ. ಇದು ಹಿಸ್ಟ್ರಿಯಿಂದ ಕಲಿಯೋದು ನಾವು. ಇದಕ್ಕೆ ಇತಿಹಾಸ ಅಂತ ಕರಿತೀವಿ. ಇತಿಹಾಸ ಎಲ್ರಿಗೂ ಅಪ್ಲೈ ಆಗುತ್ತೆ. ಇತಿಹಾಸ ಯಾರು ಬೋರಿಂಗ್ ಸಬ್ಜೆಕ್ಟ್ ಅಂತಿರಲ್ಲ, ಅವ್ರಿಗೆಲ್ಲರೂ ಜೀವನದಲ್ಲಿ ಇತಿಹಾಸ ಅಪ್ಲೈ ಆಗುತ್ತೆ. ಯಾಕಂದ್ರೆ ಅವರು ಹಿಂದೆ ಮಾಡಿದಂತ ತಪ್ಪನ್ನ ಇವತ್ತು ಮಾಡೋದಿಲ್ಲ ಅಂದ್ಮೇಲೆ ಇವತ್ತು ತಿದ್ಕೊಂಡಿದ್ದಾರೆ, ಅದು ಫ್ಯೂಚರ್ಗೆ ಅವ್ರಿಗೆ ಒಳ್ಳೇದಾಗಿ ಇಂಪ್ಯಾಕ್ಟ್ ಕೊಡುತ್ತೆ ಅಂದ್ರೆ ಅವರೆಲ್ಲರೂ ಹಿಸ್ಟ್ರಿ ಅಂಡರಲ್ಲೇ ಬರೋದು. ಇತಿಹಾಸ ಅವ್ರಿಗೆಲ್ಲರ ಜೀವನದಲ್ಲಿ ಅಪ್ಲೈ ಆಗ್ತಿದೆ ಅಂತಾನೆ ಅರ್ಥ, ಸರಿನಾ? ಇನ್ನು ಇತಿಹಾಸ ಅಂದ್ರೆ ನೋಡಿ, ಇತಿಹಾಸ ಅಂದ್ರೆ ಇನ್ನೊಂದು ಡೆಫಿನೇಷನ್ ಇದೆ. ಇತಿಹಾಸ ಅಂದ್ರೆ ಗತಿಸಿ ಹೋದ ಘಟನೆಗಳನ್ನ ಸಾಕ್ಷ್ಯಾಧಾರಗಳೊಂದಿಗೆ ಅಧ್ಯಯನ ಮಾಡುವ ವಿಷಯ. ಇತಿಹಾಸ ಬರೀತಾರೆ, ಇತಿಹಾಸಕ್ಕೆ ಏನ್ ಬೇಕು? ಮೂಲಾಧಾರಗಳು ಬೇಕು, ಸೋರ್ಸ್ ಬೇಕು, ಎವಿಡೆನ್ಸ್ ಬೇಕು, ಪ್ರೂಫ್ ಬೇಕು, ಸಾಕ್ಷಿ ಬೇಕು. ಇದೆಲ್ಲ ಇಲ್ಲ ಅಂದ್ರೆ ಇತಿಹಾಸ ಆಗಲ್ಲ, ಅದು ಕತೆ ಆಗುತ್ತೆ, ದಂತಕತೆ ಆಗುತ್ತೆ. ಇತಿಹಾಸ ರಚನೆ ಆಗ್ಬೇಕು ಅಂದ್ರೆ ಅಲ್ಲಿ ಎವಿಡೆನ್ಸ್ ಬೇಕು, ಹಿಂಗಾಗಿದೆ ಅನ್ನಕ್ಕೆ ಸಾಕ್ಷಿ ಏನಿದೆ. ಇಲ್ಲ ಅಂದ್ರೆ ಅದು ಒಂದು ದಂತಕತೆ ಆಗ್ಬಿಡುತ್ತೆ, ಕಟ್ಟುಕತೆ ಆಗ್ಬಿಡುತ್ತೆ ಅಲ್ವಾ? ಇತಿಹಾಸಕ್ಕೆ ಮೂಲಾಧಾರಗಳು ಬೇಕು. ಆ ಮೂಲಾಧಾರಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಓದೋಣ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅದು ಇತಿಹಾಸದಲ್ಲಿ, ಆಯ್ತಾ? ಸಾಕ್ಷಿಗಳಿಲ್ಲದೆ ಹೋದ್ರೆ ಇತಿಹಾಸ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇತಿಹಾಸ ಗತಿಸಿ ಹೋದ ಘಟನೆಗಳನ್ನ ಸಾಕ್ಷ್ಯಾಧಾರಗಳೊಂದಿಗೆ ಅಧ್ಯಯನ ಮಾಡುವಂತಹ ವಿಷಯ. ಈಗ ಇತಿಹಾಸದಲ್ಲಿ ಘಟನೆಗಳನ್ನ ವಿವರಿಸಬೇಕಾದ್ರೆ ಆ ವ್ಯಕ್ತಿ, ಕಾಲ, ಆ ಸಮಯ, ಅದ್ರ ಬಗ್ಗೆ ಎಲ್ಲವನ್ನೂ ನಾವು ಬ್ರೀಫ್ ಆಗಿ ಓದ್ತಾ ಹೋಗ್ತೀವಿ ಅಲ್ವಾ? ಅದು ಇತಿಹಾಸ. ಇತಿಹಾಸ ಅಂದ್ರೆ ಏನು ಅಂತ ನಿಮ್ಮೆಲ್ರಿಗೂ ಈಗ ಅರ್ಥ ಆಗಿರುತ್ತೆ. ಇತಿಹಾಸಕ್ಕೆ ತನ್ನದೇ ಆದಂತಹ ಪರ್ಟಿಕ್ಯುಲರ್ ಆಗಿ ಒಂದು ಡೆಫಿನೇಷನ್ ಇಲ್ಲ. ಇತಿಹಾಸ ಅಂದ್ರೆ ನೀವು ಹೀಗೆ ಹೇಳ್ಬೋದು, ಗತಿಸಿ ಹೋದ ಗತಕಾಲದ ಘಟನೆಗಳನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಇತಿಹಾಸ ಅಂತ ಹೇಳಬಹುದು. ಮುಂದಿನ ತರಗತಿಯಲ್ಲಿ ಇತಿಹಾಸಕಾರರು, ಯಾವ್ಯಾವ ಇತಿಹಾಸಕಾರರು ಇತಿಹಾಸದ ಬಗ್ಗೆ ಏನೇನ್ ಡೆಫಿನೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಲಾಸು. ಮಿಸ್ ಮಾಡದೆ ನೋಡಿ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೂ, ಇತಿಹಾಸ ಪ್ರೇಮಿಗಳಿಗೂ, ನಿಮ್ಮ ಸ್ಟೂಡೆಂಟ್ಸ್ಗಳಿಗೂ, ನಿಮ್ಮ ಎಲ್ಲ ಇತಿಹಾಸದ ಲವರ್ಸ್ ಗಳಿಗೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ. ಮುಂದಿನ ತರಗತಿಯಲ್ಲಿ ಇತಿಹಾಸದ ವ್ಯಾಖ್ಯಾನದ ತರಗತಿಯನ್ನು ನೋಡೋಣ. ಸೀರೀಸ್ ಅಲ್ಲಿ ಒಂದಿನ ಬಿಟ್ಟು ಒಂದಿನ ಕ್ಲಾಸ್ಗಳು ಅಪ್ಲೋಡ್ ಆಗ್ತಾನೆ ಹೋಗುತ್ತೆ. ಕಂಟಿನ್ಯೂ ಆಗಿ ಈ ನನ್ನ ಜರ್ನಿಯಲ್ಲಿ, ಈ ಚಾರಿತ್ರಿಕ ಜರ್ನಿಯಲ್ಲಿ, ಐತಿಹಾಸಿಕ ಜರ್ನಿಯಲ್ಲಿ ನನ್ನ ಜೊತೆಗೆ ನೀವು ಸದಾ ಇರ್ತೀರಾ ಅಂತ ನನಗೆ ಭರವಸೆ ಇದೆ. ನಿಮ್ಮ ಹಾರೈಕೆಯಿಂದ ಈ ತರಗತಿ ಕಂಟಿನ್ಯೂ ಆಗಿ ನಡೆಯುತ್ತೆ. ಈ ಸರಿ ಎಲ್ಲೂ ಬ್ರೇಕ್ ಆಗಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಜೈ ಹಿಂದ್.